ಎಮೋಷನಲ್ ಆಗಬೇಡಿ, ನಾನು ಇದನ್ನು ಹಾಕೋತೀನಿ, ಕೊಡಿ. ಯಾಕಮ್ಮ ಮಯೂರಿ ಮುಖ ಸಪ್ಪಗಿದೆ? ಸೀರೆ ಮೇಲೆ ಅನುಮಾನನಾ? ಬೇಕಾದ್ರೆ ಒಂದ್ಸಲ ಬಿಡಿಸಿ ನೋಡ್ಬಿಡು. ನೋಡು. ಹೌದು ಮಗಳೇ, ಕಳೆದ ಸಲ ಆದ ಹಾಗೆ ಈ ಸಲ ಆಗಬಾರ್ದು. ಒಂದ್ಸಲ ನೋಡ್ಕೊಂಡ್ಬಿಡು. ಪರವಾಗಿಲ್ಲ ಅತ್ತೆ, ನಾನು ಬರ್ತೀನಿ. ಸಿಂಧು, ಅತ್ತೆ ನಾನು ಬರ್ತೀನಿ. ನೀನ್ ವಾಪಸ್ ಬರೋದಕ್ಕೆ ನಾನು ಬಿಡ್ಬೇಕಲ್ಲ. ಹೋದ್ಸಲ ಹರ್ಕೊಟ್ಟಂಗೆ ಈ ಸಲ ಹರ್ಕೊಟ್ಟಿಲ್ಲ. ಅತ್ತೆಗೇನಾದ್ರೂ ನನ್ನ ಪ್ರೀತಿ ಗೊತ್ತಿರ್ತಾ ಹೇಳಕ್ಕಾಗಲ್ಲ. ಒಂದೊಂದ್ಸಲ ಒಂದೊಂದ್ ಥರ ಇರ್ತಾರೆ. ಹೊರಗ್ ಬಾ. ಆಯ್ತಪ್ಪ, ಬಂದೆ. ನಮಸ್ಕಾರ ಸರ್. ಏನು ಇದ್ದಕ್ಕಿದ್ದಂಗೆ ಮೀಟ್ ಆಗು ಅಂತ ಮೆಸೇಜ್ ಮಾಡಿದ್ರಿ? ಥ್ಯಾಂಕ್ಸ್. ಯಾಕೆ? ಅಮ್ಮ ಕೊಟ್ಟಿದ್ದ ಸೀರೆನ ಒಡವೆನ ತಗೊಂಡಿದ್ಕೆ. ನೀ ನನ್ನ ಬಗ್ಗೆ ಏನು ಅನ್ಕೋತಿದ್ಯಾ? ಮಯೂರಿ, ನಿನ್ನನ್ನು ತಪ್ಪಾಗಿ ತಿಳ್ಕೊಬೇಡ. ನೀನು ಮಾಡ್ರನ್ ಹುಡುಗಿ ಅಲ್ವಾ? ಈ ರೀತಿ ಹಳೆ ಕಾಲದ ಒಡವೆಗಳನ್ನ ತಗೋತೀಯೋ ಇಲ್ಲೋ ಅಂತ ಅನುಮಾನ ಇತ್ತು ಅವರಿಗೆ. ನನಗೆ ಕಾನ್ಫಿಡೆನ್ಸ್ ಇತ್ತು ಮಯೂರಿ ಖಂಡಿತ ತಗೋತಾಳೆ ಅಂತ. ನೀನು ತಗೊಂಡು ನನ್ನ ಮಾತನ್ನು ಉಳಿಸ್ದೆ. ತುಂಬ ಖುಷಿಯಾಯಿತು. ಜಯಂತ್, ಒಂದು ವಿಷಯ ಹೇಳ. ನಿನಗೆ ನಿನ್ನ ತಾಯಿ ಬಗ್ಗೆ ಎಷ್ಟು ಪ್ರೀತಿ ಗೌರವ ಇದೆಯೋ ಅಷ್ಟೇ ಪ್ರೀತಿ ಗೌರವ ನನಗೂ ಇದೆ. ಅದು ನಿಜನೇ ಆಗಿದ್ರೆ ಲಾಸ್ಟ್ ಟೈಮ್ ಸೀರೆ ಕತೆ ಆದಾಗೆ ಈ ಸಲ ಆಗಬಾರ್ದಷ್ಟೆ. ನಿನ್ನ ಮೇಲೆ ನನಗೆ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇದೆ. ಪ್ಲೀಸ್ ಡಿಸಪಾಯಿಂಟ್ ಮಾಡಬೇಡ. ಜೀವನೇ ಇಟ್ಟಿದ್ದೀನಿ ನಿನ್ನ ಮೇಲೆ. ಹೀಗೆಲ್ಲ ಮಾತಾಡಿ ಹರ್ಟ್ ಮಾಡಬೇಡ. ಆ ಸೀರೆನ ನಾನು ಹರಿಲಿಲ್ಲ, ಅರ್ಥ ಆಯ್ತಾ? ಏ ಕೂಲ್ ಕೂಲ್. ನೋಡು, ನಮ್ಮಿಬ್ಬರಲ್ಲಿ ಇತ್ತೀಚೆಗೆ ತುಂಬ ಮಿಸ್ಕಮ್ಯುನಿಕೇಷನ್ಸ್ ಆಗ್ತಾ ಇದೆ. ಅದಕ್ಕೆ ಕಾರಣ ಏನು ಗೊತ್ತಾ? ನಾವು ಮೊದಲಿನ ಥರ ಒಬ್ರ ಜೊತೆ ಒಬ್ರು ಟೈಮ್ ಸ್ಪೆಂಡ್ ಮಾಡ್ತಿಲ್ಲ, ಫೀಲಿಂಗ್ಸ್ನ ಶೇರ್ ಮಾಡ್ಕೋತಿಲ್ಲ. ಒಂದು ಕೆಲಸ ಮಾಡೋಣವಾ? ನಾಳೆ ನೀನು ಕಾಲೇಜ್ಗೆ ಹೋಗ್ಬೇಡ, ನಾವೆಲ್ಲಾದರೂ ಆರಾಮಾಗಿ ಸುತ್ತಾಡ್ಕೊಂಬರೋಣ. ಓಕೆ. ನಾಳೆ ಸಂಜೆ 4 ಗಂಟೆ ನಂಗೆ ಸಿಗು, ಎಲ್ಲ ಅಲ್ಲೇ ಮಾತಾಡೋಣ. ಹೇ, ನಾಳೆ ಆಗಲ್ಲ. ನನಗೆ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ. ಇಂಪಾರ್ಟೆಂಟ್ ಕೆಲಸನಾ? ಏನದು? ನನಗೆ ಟೆಸ್ಟ್ ಇದೆ. ಎಷ್ಟು ಸಲ ಬರುತ್ತೆ ಟೆಸ್ಟು? ಲಾಸ್ಟ್ ವೀಕ್ ತಾನೇ ಬರ್ದಿದೆಯಲ್ಲ. ಅದು ಹಾಗಲ್ಲ, ನಮಗೆ ಪ್ರತಿ ಚಾಪ್ಟರ್ ಆದಮೇಲೂ ಟೆಸ್ಟ್ ಇರ್ತಾರೆ. ಹೌದಾ? 4 ಗಂಟೆ ಕಾಲೇಜಿಗೆ ಮುಗಿಯುತ್ತಲ್ವಾ? ನಾನು ಕಾಲೇಜ್ ಹತ್ರನೇ ಬರ್ತೀನಿ, ಆಮೇಲೆ ಮೀಟ್ ಆಗೋಣ. ಅಯ್ಯೋ ಬೇಡ 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 ಬೇಡ. ನನಗೆ ಟೆಸ್ಟ್ ಶುರು ಆಗೋದೇ 4 ಗಂಟೆಗೆ. ಸಾಮಾನ್ಯವಾಗಿ ಕಾಲೇಜ್ ಅವರ್ಸಲ್ಲಿ ತಾನೇ ಟೆಸ್ಟ್ ಶುರು ಆಗೋದು. ಹೌದು, ಆದರೆ ಪಾಪ ಲೆಕ್ಚರರ್ಸ್ಗೆ ಪಾಠ ಮಾಡೋದಕ್ಕೆ ಟೈಮ್ ಸಿಗೋದಿಲ್ಲ. ಅದಕ್ಕೆ ಕಾಲೇಜ್ ಆದಮೇಲೆ ಟೆಸ್ಟ್ ಇಡ್ತಾರೆ. ಓ ಹೌದಾ? ಯಾರನ್ನಾದರೂ ಮೀಟ್ ಮಾಡಕ್ಕೆ ಹೋಗ್ತಿದ್ಯಾ ನೀನು? ಇಲ್ಲ ಬರ್ತೀನಿ ಅಂತ ಕಮಿಟ್ಮೆಂಟ್ ಏನಾದರೂ ಕೊಟ್ಟಿದ್ಯಾ? ಜಯಂತ್, ಹೀಗೆಲ್ಲ ಹುಚ್ಚುಚ್ಚಾಗಿ ಮಾತಾಡಿದ್ರೆ ಸರಿ ಇರಲ್ಲ. ಏ
ತಮಾಷೆ ಮಾಡಿದೆ ಅಷ್ಟೇ. ಈ ಥರ ತಮಾಷೆ ಎಲ್ಲ ನನಗಿಷ್ಟ ಆಗಲ್ಲ ಜೈನ್. ಸಾರಿ. ಪುಟ್ಟು ಬಂದೆ ಅಮ್ಮ. ಗುಡ್ ನೈಟ್. ಈ ರಾಹುಲ್ ವಿಷಯನ ಆದಷ್ಟು ಬೇಗ ಸಾಲ್ವ್ ಮಾಡ್ಕೊಳ್ಳಿಲ್ಲ ಅಂದರೆ ನನಗೂ ಜಯಂತನಿಗೂ ಮನಸ್ತಾಪಗಳು ಖಂಡಿತ ಬಂದ್ಬಿಡುತ್ತೆ. ಅದಾಗೋಗ್ಬಿಡ್ಬಾರ್ದು. ಹೇಗಿದೆಯೋ ಜಯಂತ್? ಐ ಆಮ್ ಫೈನ್ ಕಣೋ. ಏನು ತುಂಬ ಅಪರೂಪ ಆಗ್ಬಿಟ್ಟಿದ್ಯಾ ಬರ್ತಾ ಬರ್ತಾ? ಹಾಗೇನಿಲ್ಲ ಕಣೋ, ಮನೇಲಿ ಒಂದು ಫಂಕ್ಷನ್ ಇದೆ ಅಂತ ಹೇಳಿದ್ನಲ್ಲ, ಸೊ ಅದೇ ಕೆಲಸದಲ್ಲಿ ಸ್ವಲ್ಪ ಬ್ಯುಸಿ ಅಷ್ಟೇ. ಯಾವಾಗ ಫಂಕ್ಷನ್ನು? ನೆಕ್ಸ್ಟ್ ವೀಕ್ ಇರೋದು. ಮಗ ಸ್ವಲ್ಪ ಕ್ಯಾಪಿಟಲ್ ಹೋಟೆಲ್ವರೆಗೂ ಹೋಗಿ ಬರಬೇಕಾಗಿತ್ತು, ಬರ್ತೀಯಾ ನನ್ನ ಜೊತೆಗೆ? ಕ್ಯಾಪಿಟಲ್ ಹೋಟೆಲ್ಲ? ಯಾಕೋ? ಲಂಡನ್ನಿಂದ ನಮ್ಮ ಚಿಕ್ಕಪ್ಪನ ಫ್ಯಾಮಿಲಿ ಬರ್ತಾ ಇದೆಯೋ. ಮೊದಲೇ ಹೈಫೈ ಫ್ಯಾಮಿಲಿ, ನಿಮ್ಮ ಮನೆಯೆಲ್ಲ ಸೆಟ್ ಆಗಲ್ಲ ಅವ್ರಿಗೆ. ಅದಕ್ಕೆ ವಾತಾವರಣ ಏನಾದರೂ ಚೆನ್ನಾಗಿದ್ರೆ 2 ರೂಮ್ ಬುಕ್ ಮಾಡಿ ಬರೋಣ ಅಂತ. ನೀನು ನನ್ನ ಜೊತೆ ಬಂದರೆ ಹೆಲ್ಪ್ ಆಗುತ್ತೆ ಕಣ. ಅದಕ್ಕೇನಂತ, ಬಾ ಹೋಗೋಣ. ಅಮ್ಮ ಅಮ್ಮ. ಹಾಂ ಪುಟ್ಟು, ಸ್ವಲ್ಪ ಹೊತ್ತು ನನ್ನ ಫ್ರೆಂಡ್ ಜೊತೆ ಹೊರಗೆ ಹೋಗಿ ಬರ್ತೀನಿ. ಹುಷಾರು, ಬೇಗ ಬಂದ್ಬಿಡು. ಸರಿ ಅಮ್ಮ. ಆಗ್ಲಿಂದ ಫೋನ್ ಮಾಡ್ತಾನೆ ಇದೀನಿ ಕಣೆ, ರಿಸೀವೇ ಮಾಡ್ತಿಲ್ಲ. ಮತ್ತೇನೇ ಮಾಡೋದು? 4 ಗಂಟೆಗೆ ಬಾ ಅಂತ ಅವನೇ ಹೇಳ್ಬಿಟ್ಟು ಈಗ ಫೋನ್ ರಿಸೀವ್ ಮಾಡ್ತಿಲ್ಲ ನೋಡು. ಒಳ್ಳೆ ಮೆಂಟ್ಲು ಸವಾಸ ಆಗೋಯ್ತು. ಅವನೇ ಫೋನ್ ಮಾಡ್ತಿದ್ದಾನೆ. ರಿಸೀವ್ ಮಾಡು, ರಿಸೀವ್ ಮಾಡು. ಹಲೋ. ಹಾಯ್ ಡಿಯರ್, ಹೌ ಆರ್ ಯು? ಐ ಆಮ್ ಫೈನ್. ನಾನು ನೋಡಬೇಕು ಅಂತ ತುಂಬ ಆಸೆ ಪಡ್ತಿರೋ ಥರ ಇದೆ. ನೀನೇನ್ ಕಡಿಮೆ ಆಸಾಮಿನಾ? ನಿನ್ನ ಒಂದ್ಸಲ ನೋಡಿದ್ರೆ ಮತ್ತೆ 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 ನೋಡ್ಬೇಕು ಅಂತ ಅನ್ಸುತ್ತೆ. ದಟ್ಸ್ ರಾಹುಲ್. ಈಗೀಗ ನನ್ನ ಬಗ್ಗೆ ಅರ್ಥ ಮಾಡ್ಕೋತಿದ್ಯಾ ನೀನು. ಗುಡ್. ಬೈ ದ ವೇ ರಾಹುಲ್, ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ. ಎಷ್ಟಲ್ಲಿ ಹೇಳ್ತೀಯ ಅದನ್ನೇ? ಬೋರ್ ಆಗುತ್ತೆ. ಬೋರ್ ಆದ್ರೂ ನಮ್ಮ ಪರಿಸ್ಥಿತಿ ಹಾಗಿದೆ ಕಂದ. ಕಂದಾನ? ಪ್ರೀತಿಯಿಂದ ಕರೆದೆ, ಬೇಜಾರಾಯ್ತಾ? ನೋ 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 ನೋ, ಐ ಲೈಕ್ ಇಟ್, ಐ ಲೈಕ್ ಇಟ್. ಥ್ಯಾಂಕ್ಸ್. ಯಾವಾಗ ಮೀಟ್ ಮಾಡ್ತಿದೀವಿ? ಅದನ್ನೇ ಫಿಕ್ಸ್ ಮಾಡಿದ್ನಲ್ಲ, ಸಂಜೆ 4 ಗಂಟೆಗೆ ಕ್ಯಾಪಿಟಲ್ ಹೋಟೆಲ್. ಶಾರ್ಪಾಗಿ ಬಂದ್ಬಿಡು, ಓಕೆ? ಅಲ್ಲಿ ಯಾಕೆ? ಇಲ್ಲೇ ಎಲ್ಲಾದ್ರೂ ಮೀಟ್ ಆಗ್ಬೋದಲ್ಲ? ನಾನು ಅಲ್ಲೇ ಮಾತಾಡೋದು, ನೀನು ಬರ್ತಾ ಇದೆಯಾ ಅಷ್ಟೇ. ನಂಗೆ ಗೊತ್ತು ಡಾರ್ಲಿಂಗ್, ನೀನು ಬಂದೇ ಬರ್ತೀಯ ಅಂತ. ಕಟ್ ಮಾಡ್ಬಿಟ್ಟ ಕಣೆ, ಅಲ್ಲಿಗೆ ಹೋಗ್ಬೇಕಂತೆ. ಬೇರೆ ದಾರಿನೇ ಇಲ್ಲ, ಬಾ ಹೋಗೋಣ, ಲೇಟ್ ಆಯ್ತು. ರಘು, ಮೊದಲು ತಾರೀಫ್ನ ನೋಡ್ಕೊಂಡ್ಬಿಡೋಣ, ಆಮೇಲೆ ಹೋಗಿ ರೂಮ್ನ ಚೆಕ್ ಮಾಡ್ಕೊಂಡ್ರಾಗುತ್ತೆ. ಸರಿ, ಹಾಗೆ ಮಾಡೋಣ. ಎಲ್ಲೇ ಅವನು ಕಾಣಿಸ್ತಾನೆ ಇಲ್ಲ. ಏನು ಮಾಡೋದೀಗ? ರಿಸೆಪ್ಷನ್ಗೆ ಹೋಗಿ ಕೇಳೋಣ. ನಡಿ.
ಎಕ್ಸ್ಕ್ಯೂಸ್ ಮೀ ಮೇಡಮ್. ಹೇಳಿ. ನೀವು ಮೇಘ ಅವರಲ್ವಾ ಮೇಡಮ್? ನೀವು ರಾಹುಲ್ ಸರ್ ಮೀಟ್ ಮಾಡೋಕ್ಕೆ ಬಂದಿದ್ದೀರಲ್ವಾ? ಪ್ಲೀಸ್ ಕಮ್. ಜಯನ್, ಒಂದು ನಿಮಿಷ ಬಾಯ್ಲೆ. ಎಲ್ಲಿಗ? ನಿನ್ನ ಗರ್ಲ್ ಫ್ರೆಂಡ್ ಮಯೂರಿನ ನೋಡ್ದಂಗೆ ಆಯಿತು. ಮಯೂರಿನ? ಹೌದು. ಇಲ್ಲ. ಒಂದು ನಿಮಿಷ ಬಾ. ಎಲ್ಲೋ? ಈಗ ಹೋಗ್ತಾ ಇದ್ಲು. ಮಯೂರನ ನೀನು ಸರಿಯಾಗಿ ನೋಡಿದ್ಯಾ? ನೋಡಿದ್ದೀನಿ ಕಣೋ, ನಿಮ್ಮ ಮನೆಗೆ ಒಂದು ಸಲ ಬಂದಾಗ ನಾನು ನೋಡಿದ್ದೀನಿ. ನೆನಪಿದ್ದಾಳ ಅವಳು ನಿನಗೆ ಸರಿಯಾಗಿ? ಅದು ಯಾರನ್ನೋ ನೋಡಿ ನೀನು ಮಯೂರಿ ಅಂತ ಅಂದ್ಕೊಂಡಿದ್ಯಾ? ಅವಳಿಗೆ ಟೆಸ್ಟ್ ಇದೆ ಕಣೋ, ಅವಳು ಕಾಲೇಜಲ್ಲಿದ್ದಾಳೆ. ಸಾರಿ ಕಣೋ, ಅವಳ ಥರನೇ ಇದ್ಲಲ್ಲ, ಸೊ ಅವಳೇ ಇರಬೇಕು ಅಂತ ಡೌಟ್ ಆಯ್ತು ನನಗೆ. ಅವಳು ಯಾಕಪ್ಪ ಇಲ್ಲಿಗೆ ಬರ್ತಾಳೆ? ಅವಳಿಗೆ ಏನು ಕೆಲಸ ಇರುತ್ತೆ ಹೇಳು? ಅದೆಲ್ಲ ಬಿಡು, ಫಸ್ಟ್ ರೂಮ್ ನೋಡೋಣ ಬಾ. ಸಾರಿ. ಓಕೆ ಸರ್. ರೂಮ್ಸ್ ನೋಡಬೇಕಿತ್ತು. ಶೋರ್ ಸರ್. ಸತೀಶ್, ಮಯೂರಿ, ಏನೇ ಇದು? ರೂಮ್ಗಳ ಹತ್ರ ಕರ್ಕೊಂಡು ಬರ್ತಾ ಇದ್ದಾರೆ. ನನಗೆ ಯಾಕೋ ಏನೋ ಎಡ್ವರ್ಟ್ ಆಗುತ್ತೆ ಅನಿಸ್ತಿದೆ. ಹೆದ್ರಬೇಡ, ನನ್ನ ಹತ್ರ ಪೆಪ್ಪರ್ ಸ್ಪ್ರೇ ಇದೆ, ಯೋಚನೆ ಮಾಡಿಬಿಡ ಬಾ. ಮೇಡಮ್, ರಾಹುಲ್ ಸರ್ ನಿಮ್ಮನ್ನು ಈ ರೂಮಲ್ಲಿ ಫ್ರೆಶ್ ಅಪ್ ಆಗಕ್ಕೆ ಕೇಳಿದ್ದಾರೆ ಮೇಡಮ್. ತಗೊಳ್ಳಿಕ್ಕಿ. ಹ್ಯಾವ್ ಎ ನೈಸ್ ಡೇ ಮೇಡಮ್. ಮಯೂರಿ, ಸಮಥಿಂಗ್ ಈಸ್ ರಾಂಗ್. ನಾವೀ ರೂಮ್ನಲ್ಲಿ ಇರೋದು ಅಂದರೆ ಏನು ಅರ್ಥ? ನನಗೆ ಯಾಕೋ ಸರಿ ಕಾಣ್ತಾ ಇಲ್ಲ. ಮೇಘ, ಮೋಸ್ಟ್ಲಿ ಅವನು ಇಲ್ಲೇ ಬಂದು ಮಾತಾಡ್ತಾನೆ ಅಂತ ಅನ್ಸುತ್ತೆ. ನಡಿ ನೋಡೋಣ. ಮಯೂರಿ, ಏನೇ ಇದು? ಬೊಕ್ಕೆ. ಅದು ನನಗೆ ಗೊತ್ತು. ಇದ್ಯಾಕೆ ಇಲ್ಲಿದೆ? ಇದೇನೋ ಇದೆ. ಲೆಟರ್ ಕಣೆ, ತಗೊಂಡು ಓದು. ಹಿಯರ್ ಮೇಘ, ಕಬೋರ್ಡಲ್ಲಿ ಡ್ರೆಸ್ ಇದೆ, ಎಸ್ಪೆಷಲಿ ನಿನಗೆ ಅಂತ ಹೊಲಿಸಿರೋದು.
ನೀನು ಹೇಗೆ ರೆಡಿ ಆಗಬೇಕು ಅಂದರೆ ಸ್ಟಾರ್ ಆಫ್ ದ ಈವ್ನಿಂಗ್ ಥರ ಇರಬೇಕು. ಒನ್ಸ್ ರೆಡಿ ಆದಮೇಲೆ 444 ನಂಬರ್ಗೆ ಡಯಲ್ ಮಾಡು. ಮುಂದೆ ಏನು ಮಾಡಬೇಕು ಅನ್ನೋ ಇನ್ಸ್ಟ್ರಕ್ಷನ್ಸ್ ಸಿಗುತ್ತೆ ನಿನಗೆ. ನೀನೇ ತಾನೇ ಮೇಘ, ನೀನೇ ಹಾಕೋ ಇದನ್ನ. ಅಯ್ಯೋ, ನಾನು ಇದನ್ನ ಹಾಕೊಳ್ದ? ಇಲ್ಲಪ್ಪ, ಒಳ್ಳೆ ಹುಚ್ಚರು ಸವಾಸ ಆಗೋಯ್ತು ನನಗೆ. ಮಯೂರಿ, ನಡೀತಿರೋದನ್ನೆಲ್ಲ ನೋಡಿದ್ರೆ ನಾವಿಲ್ಲಿಂದ ಹೊರಟು ಹೋಗೋದು ವಾಸಿ ಅನ್ಸುತ್ತೆ. ಒಂದ್ ನಿಮಿಷ ಇರು, ಅವನು ಫೋನ್ ಮಾಡಿ ಚೆನ್ನಾಗಿ ಬೈತೀನಿ. ಏನ್ ಅನ್ಕೊಂಡ್ಬಿಟ್ಟಿದ್ದಾನೆ ಅವನು? ಕೋತಿ ತರ ಆಡಿಸ್ತಾ ಇದ್ದಾನಲ್ಲ. ಬರ್ತೀನಿ ನನಗೆ. ಸ್ವಿಚ್ ಆಫ್ ಬರ್ತಿದೆ ಕಣೆ. ಅವ್ನಿಗೆಲ್ಲಾದ್ರೂ ಹಾಳಾಗಿ ಹೋಗ್ಲಿ, ನಾವಿಲ್ಲಿಂದ ಹೊರಟು ಹೋಗೋಣ ಬಾರೆ. ಇವತ್ತೇನೋ ಇಲ್ಲಿಂದ ಹೋಗ್ತೀವಿ, ನಾಳೆ ಇವನ್ ಪ್ರಾಬ್ಲಮ್ನ ಹೇಗಾದ್ರೂ ಸಾಲ್ವ್ ಮಾಡ್ಕೊಳ್ಳೇಬೇಕು ಮೇಘ. ಈಗಲೇ ಇವನಿಂದ ನೆಮ್ಮದಿ ಇಲ್ದಂಗೆ ಆಗೋಗಿದೆ. ಮುಂದೆ ತುಂಬಾ ಕಷ್ಟ ಆಗುತ್ತೆ. ಹೇಗಾದ್ರೂ ಸರಿ ಅವನಿಗೆ ಇವತ್ತು ವಿಷಯ ತಿಳಿಸ್ಲೇಬೇಕು. ಸರಿ, ಹಾಗಾದ್ರೆ ನೀನು ಬೇಗ ರೆಡಿ ಆಗು. ಅವ್ನು ಹೇಳ್ದ ಹಾಗೆ ಮಾಡಿ ಇವತ್ತು ನಿಜವಾದ ವಿಷಯ ಏನಿದೆಯೋ ಅದನ್ನು ಹೇಳ್ಬಿಡೋಣ. ಸರ್, ನಮ್ಮಲ್ಲಿ 24x7 ಫೆಸಿಲಿಟೀಸ್ ಎಲ್ಲ ಇದೆ. ಫುಡ್ ಇರ್ಬೋದು, ಕ್ಯಾಟ್ರಿಂಗ್ ಇರ್ಬೋದು, ಹೌಸ್ ಕೀಪಿಂಗ್ ಇರ್ಬೋದು, ಕ್ಯಾಬ್ ಸರ್ವಿಸ್, ಈವನ್ ಮೆಡಿಕಲ್ ಸರ್ವಿಸ್ ಕೂಡ. ಯು ಕ್ಯಾನ್ ಕಾಲ್ ಮಿ ಎನಿ ಟೈಮ್ ಸರ್. ವಿಲ್ ಬಿ ಅಟ್ ಯುವರ್ ಸರ್ವಿಸ್. ರೂಮ್ ಚೆನ್ನಾಗಿದೆ, ಆದರೆ ಅದ್ರದ್ದು ವ್ಯೂ ಪಾಯಿಂಟ್ ಅಷ್ಟು ಚೆನ್ನಾಗಿಲ್ಲ. ಪ್ರಾಬಬ್ಲಿ ಸ್ವಿಮ್ಮಿಂಗ್ ಪೂಲ್ ವ್ಯೂವೋ ಅಥವಾ ಗಾರ್ಡನ್ ವ್ಯೂವೋ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಎದುರುಗಡೆ ರೂಮ್ ಇದೆ ಸರ್, ನಿಮಗೆ ಗಾರ್ಡನ್ ವ್ಯೂ ಸಿಗುತ್ತಲ್ಲಿ. ಹಾಗಾದರೆ ಅಲ್ಲೇ ನೋಡೋಣ. ಓ ಪ್ಲೇಸರ್ ಸರ್, ಬನ್ನಿ. ಸತೀಶ್, ಏನು ವಿಜಯ್, ಈ ರೂಮಲ್ಲಿ ಗೆಸ್ಟ್ ಇದ್ದಾರೆ. ಇಷ್ಟೊತ್ತು ಖಾಲಿ ಇತ್ತಲ್ಲ? ಈಗ ತಾನೇ ಬಂದರು. ಯಾರು? ತ್ರಿಪುರ ಸುಂದರಿ ಅವ್ರ ಮೊಮ್ಮಗ ರಾಹುಲ್. ಅವ್ರ ಕಡೆ ಗೆಸ್ಟ್ ಬಂದಿದ್ದಾರೆ ಸರ್. ಯಾರೂ ಇಲ್ಲ ಅಂತ ನಾನು ಡೋರ್ ಓಪನ್ ಮಾಡಿಬಿಡ್ತಿದ್ದೆ. ಅವ್ರಿಗೆ ಡಿಸ್ಟರ್ಬ್ ಆಗಿಬಿಟ್ಟಿರೋದು. ಸರ್, ನಿಮಗೆ ಬೇರೆ ರೂಮ್ ತೋರಿಸ್ತೀನಿ ಬನ್ನಿ ಸರ್. ಅವ್ನು ಹೇಳ್ದಂಗೆ ರೆಡಿ ಆಗಾಯ್ತು. ಆಟದ ಗೊಂಬೆ ಮಾಡ್ಕೊಂಡ್ಬಿಟ್ಟಿದ್ದಾನೆ ನಮ್ಮನ್ನ. ಮಯೂರಿ, ಅವನ ಕತೆ ಇರಲಿ, ಮುಂದೇನು ಮಾಡೋದು? 444 ನಂಬರ್ಗೆ ಕಾಲ್ ಮಾಡಿ ಅಂತ ಹೇಳಿದನಲ್ಲ, ಅದನ್ನೇ ಮಾಡೋಣ. ಹಲೋ. ರೆಡಿ ಇದ್ದೀನಿ. ಹೊರಗೂ ನಿಂತು ಪಟ್ಟೆ ಮಾಡ್ಬಿಟ್ಟ ಕಣೆ. ಇನ್ನೇನು ಮಾಡೋದು? ಬಾ ಹೋಗೋಣ. ಮಯೂರಿ, ಇದೇನೇ ಇದು? ಮತ್ತೆ ಬೊಕ್ಕೆ, ಲೆಟರು? ಒಳ್ಳೆ ತಲೆ ಸವಾಸ ಆಗೋಯ್ತು. ನೋಡೋಣ ಇದು. ಥ್ಯಾಂಕ್ ಯು ಡಿಯರ್, ಪ್ಲೀಸ್ ಕಮ್ ಟು ದ ಡಾನ್ಸ್ ಫ್ಲೋರ್. ಡಾನ್ಸ್ ಫ್ಲೋರಾ? ನಮ್ಮನ್ನೇನು ಕೋತಿಗಳು ಅನ್ಕೊಂಡಿದ್ದಾನ ಅವನು ಕುಣಿಸೋದಕ್ಕೆ? ಕುಣಿಸ್ತಾನೋ, ಅವನೇ ನಮ್ಮ ಮುಂದೆ ಬಂದು ಕುಣಿತಾನೋ, ಅಲ್ಲಿ ಹೋಗಿ ನೋಡಿದ್ಮೇಲೆ ಗೊತ್ತಾಗುತ್ತೆ. ನಡಿ. ಇದನ್ನ ನೀನ್ ನೋಡ್ತಿದ್ಯಾ?
ರೂಮ್ಸ್ ಎಲ್ಲ ಓಕೆ ಅಲ್ಲ ಸರ್? ರೂಮ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಬೇರೆ ಏನೇನು ಫೆಸಿಲಿಟೀಸ್ ಇದೆ? ಸರ್ ನಮ್ಮಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ, ಸ್ವಿಸ್ ಕೋರ್ಟ್ ಇದೆ, ಬ್ಯಾಡ್ಮಿಂಟನ್ ಕೋರ್ಟ್ ಇದೆ, ಪೂಲ್ ಕ್ಲಬ್ ಇದೆ, ಈವನ್ ಡ್ಯಾನ್ಸ್ ಫ್ಲೋರ್ ಕೂಡ ಇದೆ. ಡ್ಯಾನ್ಸ್ ಫ್ಲೋರ್ ಬೇರೆ ಇದೆಯಾ? ಹೌದು ಸರ್. ಬನ್ನಿ ತೋರಿಸಿ. ಬನ್ನಿ ಒಂದೊಂದಾಗಿ ತೋರಿಸ್ತೀನಿ. ಮಯೂರಿ, ಇದೇನೇ ಇದು ಹೀಗಿದೆ? ಡಾನ್ಸ್ ಫ್ಲೋರ್ ಅಂದ್ರೆ ಹಿಂಗೆ ಇರುತ್ತೆ. ಆದ್ರೆ ಇಲ್ಲಿ ಯಾರು ಇದ್ದ ಹಾಗಿಲ್ಲ. ಬಾ ಹೊರಟೋಗೋಣ. ನಡಿ.